ಕಾಲ ನಿಗದಿ ಮಾಡಿದ್ದೀವಿ. ಅಷ್ಟಾದರೂ ಕೆಲವರು ರಾಜಕೀಯ ಮಾಡೋಕ್ಕೆ RSS BJPಯವರು ಕೆಲವ್ರನ್ನ ಎತ್ಕಟ್ಬಿಟ್ಟು ಅವ್ರು ರಾಜಕೀಯವಾಗಿ ಮಾಡ್ತಾರೆ, ವಿಚ್ ಇಸ್ ನಾಟ್ ಕರೆಕ್ಟ್. ಸರ್ಕಾರಿ ಇಲ್ಲಿ ಅಲ್ಲಿ BJP ಇದ್ದವ್ರು ಯಾರೋ ಮಿನಿಸ್ಟರ್ಗಳಿದ್ದಕ್ಕೆ ಉಸಿರು ಬಿಡ್ತಿರ್ಲಿಲ್ಲ, ಇದಕ್ಕಿದ್ದಕ್ಕೆ ಸೂರ್ಯರಾಗ್ಬಿಟ್ಟಿದ್ದಾರೆ. ಈಗ ನಾರಾಯಣ ಸ್ವಾಮಿ ಅವರು ಕೇಂದ್ರದಲ್ಲಿ ಒಳ ಮೀಸಲಾತಿ ಕೊಡೋಕ್ಕಾಗದೆ ಪಾರ್ಲಿಮೆಂಟಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು. ಕಾರಜೋಳ ಅವರು ಕ್ಯಾಬಿನೆಟ್ನಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದ್ರು. ಆಗ ಇವ್ರು ಯಾರೂ ಮಾತಾಡ್ದೇನೆ ಇದಕ್ಕಿದ್ದಕ್ಕೆ ಸೂರ್ತನ ಬಂದ್ಬಿಟ್ಟಿದೆಯಲ್ಲ, ನಿಮ್ಮ ಜೊತೆ ಇದ್ದೀವಿ ನಾವು, ಸಹಾಯಕ್ಕೆ ಸಿದ್ಧ ಇದ್ದೀವಿ ಅಂತ. ಬದುಕಿರೋದಲ್ವ ಸಹಾಯ ಪ್ರಯತ್ನ ಮಾಡೋದು. ಸೊ ದಿಸ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್, ಬ್ಯಾಕ್ವರ್ಡ್ ಕ್ಲಾಸ್ ಆರ್ ಫಾರ್ಮರ್ಸ್ ಆರ್ ಲೇಬರ್, ವಸ್ತು ಆಧಾರಿತ ರಾಜಕೀಯ ನಿಲುವುಗಳನ್ನು ಪ್ರದರ್ಶಿಸಬೇಕು. ವೆದರ್ ಇಟ್ ಇಸ್ ಎ ಪಾರ್ಟಿ ಆರ್ ಬಿ ಪಾರ್ಟಿ, ಇದರ ಕಾಂಗ್ರೆಸ್ JDS BJP. ನಾವು ಸಾರ್ವಜನಿಕ ಜೀವನಕ್ಕೆ ಸಂವಿಧಾನಾತ್ಮಕ ವಿಷಯಗಳನ್ನು ಜನರಿಗೆ ತಲುಪಿಸೋದಕ್ಕೆ. ಸೊ ಹೀಗಾಗಿ ಇದಕ್ಕೆ ನಾವು ಭದ್ರಾಗಿದ್ದೀವಿ ಅಂದ್ರೂ ಕೆಲವರು ಬಾಯಿಗೆ ಬಂದಂಗೆ ಮಾತಾಡೋದು, ನಮಗೂ ಎಲ್ರಿಗೂ ಮಾತಾಡೋಕೆ ಬರುತ್ತೆ. ಆದರೆ ಆ ಥರ ಅಂಬೇಡ್ಕರ್ ನಮ್ಗೆ ಹೇಳ್ಕೊಟ್ಟಿಲ್ಲ. ಎಲ್ಲರನ್ನ ಅಂಬೇಡ್ಕರ್ ಎಷ್ಟು ಅವಮಾನಿಸಿದ್ರು. ಅವ್ರು ಏನು ಹೇಳಿದ್ರು ನೋಡಿ, ಪಾಪ ಒಬ್ಬರು ಜನವರಿ ತಗೊಂಡು ಇಟ್ಸ್ ನಾಟ್ ಕರೆಕ್ಟ್ ಅಂತೆಲ್ಲ ಮಾಡೋದು ಸರಿಯಲ್ಲ. ಆದರೆ ಅಂಬೇಡ್ಕರ್ ಸರಿಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ಆಗಿದ್ರೆ ಐ ಡೋಂಟ್ ನೋ, ಅವರು SP DC ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಥರ ಆಗಿಲ್ಲ ಅಂತ TV ನೋಡಿದೆ, ನಮ್ಗೆ ಗೊತ್ತಿಲ್ಲ. ನಮ್ಮ ಇದರಲ್ಲಿ ನೋಡಿದೆ, TV ಬರ್ತಾ ಇತ್ತು. ಅದಾಗಿದ್ರೆ ಇಟ್ಸ್ ಕಂಡಮಿಬಲ್. ಯಾಕಂದರೆ ಧಾರ್ಮಿಕ ಆಚಾರಕ್ಕೆ ಸಂವಿಧಾನದಲ್ಲಿ ಮುಕ್ತ ಅವಕಾಶ ಇರೋದ್ರಿಂದ ಹಾಗೆಲ್ಲ ಮಾಡಬಾರ್ದು. ಮತ್ತು ಅಂಬೇಡ್ಕರ್ ಏನು ಹೇಳಿದ್ದಾರೆ, ಐ ಲವ್ ಬ್ರಾಹ್ಮಿನ್ಸ್, ಐ ಹೇಟ್ ಬ್ರಾಹ್ಮಣಿಸಮ್ ಅಂತ ಹೇಳಿದ್ದಾರೆ ಅಲ್ವಾ. ಐ ಲವ್ ಬ್ರಾಹ್ಮಿನ್ಸ್, ಐ ಹೇಟ್ ಬ್ರಾಹ್ಮಣಿಸಮ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇವು ಅಂಬೇಡ್ಕರ್ ಅವರು ಯಾವ ದಾರಿಯಲ್ಲಿ ನಡೆದಿದ್ದಾರೆ ಅದೇ ದೇಶಕ್ಕೆ ಮಾರ್ಗದರ್ಶನ. ಅವರು ನಾಟ್ ಬಿಕಾಸ್ ಈಸ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಕಾಸ್ಟ್. ಅವರು ದೇಶದ 140 ಕೋಟಿ ಜನರ ಹಕ್ಕುಗಳ ರಕ್ಷಣೆ ಮಾಡಿ ಸಮೃದ್ಧ ಭಾರತ ಕಟ್ಟೋದು ಏನು ಅಂತ ಮಾರ್ಗಗಳನ್ನು ಕೊಟ್ಟಿದ್ದಾರೆ. ಆ ಥರ ನಡೀಬೇಕು. ಥ್ಯಾಂಕ್ ಯು ವೆರಿ ಮಚ್.